ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ನಂತರದಲ್ಲಿ ಗುರುಬಲ ಹೊರಟೋಗ್ಬಿಡುತ್ತೆ. ಅದನ್ನು ಆ ಸಮಯದಲ್ಲಿ ಇರತಕ್ಕಂತಹ ಅಲ್ಪಾವಧಿಯಲ್ಲಿ ಒಂದು 4-5 ತಿಂಗಳಲ್ಲಿ ನಿಮ್ಮ ಏನೇನು ಕೆಲಸ ಆಗಬೇಕು ಅಲ್ಲ ಸಾಧಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸುಖದಿಂದ ಇರ್ತೀರ. ಈ ಆರೋಗ್ಯದ ಸಮಸ್ಯೆಯನ್ನು ನಾವು ತೆಗೆದುಕೊಂಡ ಪ್ರಮುಖವಾಗಿ ರಾಹು ಇರುವುದರಿಂದ ಕೆಲವೊಂದು ಈ ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಆದ್ದರಿಂದ ಶನಿಯ ದೃಷ್ಟಿಯು ಕೂಡ ಕನ್ಯಾ ರಾಶಿಯ ಮೇಲೆ ಇದೆ. ಅದರಿಂದ ಈ ವಾಹನ ಚಾಲನೆಯಲ್ಲಿ ಅಥವಾ ಕೇವಲ ಅಪಘಾತ ಆಗೋದು ಕೇವಲ ವಾಹನ ಚಾಲನೆಯಲ್ಲಿ ಮಾತ್ರ ಅಂಥೇಳಿ ಅರ್ಥ ಅಲ್ಲ. ಕೃಷಿಕರಿಗೂ ಇರುತ್ತೆ, ಕೆಲವೊಂದು ಕ್ಷೇತ್ರಕ್ಕೆ ಕೆಲಸ ಮಾಡತಕ್ಕಂಥವ್ರು ಇರುತ್ತೆ, ಕಾರ್ಖಾನೆಗಳ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಅಥವಾ ಸುಮ್ಮನೆ ಪಾದಾಚಾರಿಯಾಗಿ ನಡೆದು ಹೋಗ್ತಾ ಇದ್ದರೆ ಅಲ್ಲೂ ಕೂಡ ಅಪಘಾತಗಳಾಗತಕ್ಕಂಥದ್ದು ಇರುತ್ತೆ. ಗ್ರಹಚಾರ ಕೆಟ್ಟರೆ ಏನು ಬೇಕಾದರೂ ಆಗಬಹುದು. ಆದ್ದರಿಂದ ಈ ಆಕಸ್ಮಿಕವಾದಂತಹ ವಿಪತ್ತುಗಳು ಬರತಕ್ಕಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ.